ಹಾಯ್ ಎವ್ರಿವನ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ನಂಗೆ ಗೊತ್ತು. ಗೈಸ್, ಇವತ್ತು ಎಲ್ಲರಿಗೂ ಇಷ್ಟ ಆಗೋ ಕೋಡ್ಬಳೆ ಮಾಡೋಣ ಬನ್ನಿ. ಗೈಸ್, 1 ಗ್ಲಾಸು ಅಕ್ಕಿ ಹಿಟ್ಟು, ಅರ್ಧಕ್ಕಿಂತ ಕಮ್ಮಿ ಮೈದಾ ಹಿಟ್ಟು, ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿರ್ತೀರೋ ಅದರಲ್ಲೇ 2 ಸ್ಪೂನಷ್ಟು ರವೆ, ಚಿರೋಟಿ ರವೆ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಾತ್ರ ನಿಮ್ಮ ರುಚಿಗೆ ತಕ್ಕಂತೆ. ಗೈಸ್, ನಾನೀಗ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಬಳಸ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ರೆ ಅಚ್ಕಾರದ ಪುಡಿನೂ ಹಾಕ್ಕೋಬೋದು. ಒಂದು 6-7 ಹಸಿಮೆಣ್ಸಿನ್ಕಾಯಿನ ಫಸ್ಟು ಸ್ವಲ್ಪ ತರಿ ಮಾಡ್ಕೊತೀನಿ. ಈ ಥರ ರಫಾಗಿ. ಗೈಸ್, ಮೆಣಸಿನ್ಕಾಯಿ ಒಂದು ಸ್ವಲ್ಪ ತರಿ ಆದಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ ಗ್ರೌಂಡ್ ನಟ್ಸು, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ತರಿ ಮಾಡ್ಕೊಳ್ಳಿ, ಸ್ವಲ್ಪ ಕಾಯಿ ತುರಿ. ಗೈಸ್, ಈ ಮಿಕ್ಸ್ಚರ್ ಏನು ಅಂತ ಗೊತ್ತಾಯ್ತಲ್ಲ. ಫಸ್ಟು ಮಿಕ್ಸಿನಲ್ಲಿ ಹಸಿಮೆಣ್ಸಿನ್ಕಾಯಿನ ತರಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ತರಿಯಾಗಿ ರುಬ್ಕೊಂಡಿರೋ ಮಿಕ್ಸ್ಚರ್ ಇದು. ಇದಕ್ಕೆ ಕಾಯಿಸಿರೋ ಎಣ್ಣೆ ಸ್ವಲ್ಪ 1-2 ಸ್ಪೂನಷ್ಟು. ಗೈಸ್, ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಸಿ ಇರುತ್ತೆ ಮೆತ್ತಗೆ. ನೀವು ಅಚ್ಕಾರದ ಪುಡಿ ಹಾಕಿದ್ರೆ ಅದು ಚೆನ್ನಾಗೇ ಇರುತ್ತೆ ಖಾರ, ಬಟ್ ಕಲರ್ ಅದೊಂಥರ ಕೆಂಪು ಇರುತ್ತೆ, ಇದು ಒಂಥರ ಕಲರ್ ಬರುತ್ತೆ. ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ಬಳಸ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಜೊತೆಗೆ ಈ ಹಸಿಮೆಣ್ಸಿನ್ಕಾಯಿನೂ ಬೇಕಿದ್ರೆ ಸಣ್ಣಗೆ 1-2-3 ಹೆಚ್ಚಿ ಹಾಕ್ಕೋಬೋದು. ನೋಡಿ ಗೈಸ್, ಈ ಥರ ಚೆನ್ನಾಗಿ ಕೈಗಲ್ಸ್ಕೊಳ್ಳಿ. ಗೈಸ್, ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಒಂದೇ ಸರಿ ನೀರು ಹಾಕಿ ಎಲ್ಲ ಕಲಿಸ್ಬಿಡ್ತೀನಿ ಹಿಟ್ಟು. ಜಾಸ್ತಿ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪನೇ ಭಾಗ ಮಾಡ್ಕೊಂಡು ನೀರು ಹಾಕಿ ಕಲಿಸ್ಕೊಂಡು ಮಾಡಿ. ಒಂದೇ ಸರಿ ನೀರು ಮಿಕ್ಸ್ ಮಾಡಿಬಿಡಿ ಜಾಸ್ತಿ ಮಾಡೋದಾದರೆ. ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಣ್ಣದಾಗೇನು ಹೆಚ್ಚೋದು ಬೇಡ, ಹಾಗೆ ಹಾಕ್ಕೋಬೋದು. ನೋಡಿ, ಹಿಂಗಂದಾಗ ಹಿಂಗಾಗಬೇಕು. ಆಮೇಲೆ ನಾವು ನೀರು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋದು. ಕರಿಬೇವು ಹಾಕೋ ಉದ್ದೇಶ ಒಂದು ಘಮನೂ ಚೆನ್ನಾಗಿರುತ್ತೆ, ಇನ್ನೊಂದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ. ನೋಡಿ, ಅಚ್ಕಾರದ ಪುಡಿ ಹಾಕಿದ್ರೆ ನಿಮಗೆ ಹಿಟ್ಟು ಕೆಂಪು ಕಲರ್ ಕಾಣಿಸ್ತಿತ್ತು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ ಅಷ್ಟೇ ಗೈಸ್ ಡಿಫ್ರೆನ್ಸ್. ಸೊ ಖಾರಕ್ಕೆ ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಉಪ್ಪು ಖಾರ ಎಲ್ಲ ಈಗಲೇ ಚೆಕ್ ಮಾಡ್ಕೊಂಬಿಡಿ, ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಗೈಸ್, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯೋದ್ರೊಳಗೆ ನಾವು ಕೋಡ್ಬಳೆಗಳು ಹೊಸ್ಕೊಳ್ಳೋಣ. ಈ ಹಿಟ್ಟು ಹಿಂಗೆ ತಗೊಂಡು, ಕಾಣಿಸ್ತಿದೆಯಾ, ಹೀಗೆ ನಾದ್ಕೊಳ್ಳಿ ಚೆನ್ನಾಗಿ. ಈ ಥರ ತುಂಬ ಸಣ್ಣ ಮಾಡಿಬಿಡಿ. ಈ ಥರ ಗೈಸ್, ಇಷ್ಟೇ ಕಾಣಿಸ್ತಿದೆಯಾ? ನಿಮ್ಗೆ ಹೇಗೆ ಬೇಕೋ ಹಾಗೆ ಹೊಸಕೊಂಡು ಈ ಥರ ಜಾಯಿನ್ ಮಾಡಿ ಅದನ್ನು ಒಂದು ಕಡೆ ಇಟ್ಕೊಂಬಿಡಿ. ಈ ಥರ ಫಸ್ಟ್ ದಪ್ಪ ಉಂಡೆ ತೊಗೊಂಡು ಹೀಗೆ ನಾದ್ಕೊಂಡು ಹೀಗೆ ಕಟ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಬೇಕೋ ಹಾಗೆ ಮಾಡ್ಕೋಬೋದು.
ಆಲ್ರೆಡಿ ನಾದಿರೋ ಹಿಟ್ಟಲ್ವಾ, ಸೊ ತುಂಬ ಏನು ಪ್ರೆಷರ್ ಬಿಡಬೇಡಿ. ನೋಡಿ ಹೀಗೆ ಸ್ವಲ್ಪ ಮೀಡಿಯಮ್ ಆಗಿದ್ರೇ ರುಚಿನೂ ಇರುತ್ತೆ, ತುಂಬ ಸಣ್ಣ ಮಾಡಬೇಡಿ. ನೋಡಿ ಹೀಗೆ ಒಂದು ಕಡೆ ಎಲ್ಲ ಜೋಡಿಸ್ಕೊಳ್ಳಿ. ಗೈಸ್, ಎಣ್ಣೆ ಕಾದಿದೆ, ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕೋಣ ಒಂದೊಂದೇ ಹೀಗೆ. ಮೆತ್ತಗೆ ಹಾಕಿ ಈ ಥರ ಸೈಡಿಂದ. ಅದು ಬೇಯೋದ್ರೊಳಗೆ ನಾವು ಇನ್ನೊಂದು ಸ್ವಲ್ಪ ಹೀಗೆ ಹೊಸ್ಕೊಳ್ಳೋಣ. ಬೇಯೋದ್ರೊಳಗೆ ಈ ಥರ ರೆಡಿ ಮಾಡಿ ಇಟ್ಕೊಳ್ತಾ ಇರಿ. ಮಧ್ಯ ಮಧ್ಯದಲ್ಲಿ ಹೀಗೆ ತಿರುವಾಕಿ. ಒಂಚೂರು ಆಗಬೇಕು, ತಿರುವಾಕ್ಲಾ ಮಾಡಿಸು. ಗೈಸ್, ಸಿಮ್ಮಲ್ಲೇ ಬೇಯಿಸ್ಬೇಕಿದು, ಒಳಗೆಲ್ಲ ಬೇಯಬೇಕಲ್ಲ. ಆಗಿದೆ ನೋಡಿ, ಹೊಂಬಣ್ಣಕ್ಕೆ ಬಂದಿದೆ. ತೆಗೆದು ಬಿಡೋಣ. ಈ ಕಲರ್ ಬಂದರೆ ಸಾಕು. ನೋಡಿ ಗೈಸ್, ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಒಂದೊಂದೇ ಎಣ್ಣೆಗೆ ಹಾಕಬೇಕು. ಹೀಗೆ ಸೈಡಿಂದ ಹಾಕಿ. ಹೀಗೆ ಒಂದು ಸರಿ ಒಂದು 10-12 ಹಾಕ್ಬೋದು. ನೀವು ಎಷ್ಟು ದೊಡ್ಡ ಬಾಣಲಿ ಇಟ್ಟಿದ್ದೀರ ಅದ್ರ ಮೇಲೆ ಹೋಗುತ್ತೆ. ಹಾಕಿದ ತಕ್ಷಣ ನೀವು ಜಾಲರಿ ಅದ್ದಬೇಡಿ, ಇದಕ್ಕೆ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಮೆತ್ತಗೆ ಹಾಕಿ ಒಂದು 2 ನಿಮಿಷ ಆದಮೇಲೆ ತಿರುವಾಕಿ. ಎಲ್ಲ ಕಡೆ ಬೇಯಬೇಕದು. ಈ ಥರ ಮಧ್ಯದಲ್ಲಿ ಒಂದೇ ಸಮ ಇರಲಿ. ಎಡ್ಜಸ್ ಒಂದು ಸ್ವಲ್ಪ ತೆಳುವಾದರೂ ಈ ಥರ ಜಾಯಿನ್ ಮಾಡಿದಾಗ ಅದು ಕರೆಕ್ಟ್ ಆಗಿಬಿಡುತ್ತೆ. ನೋಡಿ ಹೀಗೆ ನಿಮಗೆ ಯಾವ ಸೈಜ್ ಬೇಕೋ ಹಾಗೆ ಮಾಡ್ಕೋಬೋದು. ಚಿಕ್ಕದು ಮಾಡ್ಕೋಬೋದು, ಮಕ್ಳಿಗೆ ಇಷ್ಟ ಆಗತ್ತೆ. ಇನ್ನು ಬೇಯಬೇಕು. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೀಗೆ ತಿರುವಾಗ್ತಾ ಇರಿ. ಅದು ಬೇಯೋಷ್ಟರಲ್ಲಿ ಈ ಥರ ಹೊಸ್ಕೊಂಡು ಇಟ್ಕೊಂಬಿಡಿ. ಇದು ಇನ್ನೂ ಒಂದು ಸ್ವಲ್ಪ ಆಗಬೇಕು ಗೈಸ್. ಇನ್ನೊಂದು ನಿಮಿಷ. ಇದಾಗಿದೆ, ತೆಗೆದು ಬಿಡೋಣ. ನೋಡಿ ಈಗ ನಾವು ಹೊಸ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ನಾವು ಹಾಕಿದ ತಕ್ಷಣ ಹೀಗೆ ಎಣ್ಣೆ ಎಲ್ಲ ಸ್ವಲ್ಪ ನೊರೆ ಥರ ಕಾಣಿಸುತ್ತೆ. ಕೋಡ್ಬಳೆ ಬೇಯ್ತಾ ನೊರೆ ಎಲ್ಲ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ, ಕಮ್ಮಿ ಆಗ್ತಾ ಇದೆ ಅಲ್ವಾ ನೊರೆ. ಹಾಗೆ ಬೇಯ್ತಾ ಫುಲ್ಲು ಕ್ಲಿಯರ್ ಆಗುತ್ತೆ. ಹೀಗೆ ತಿರುವಾಕಿ ಮಧ್ಯದಲ್ಲಿ. ನೋಡಿ ಗೈಸ್, ನಾನು 1 ಗ್ಲಾಸ್ ಅಕ್ಕಿ ಹಿಟ್ಟು, ಅರ್ಧಕ್ಕಿಂತ ಕಮ್ಮಿ ಮೈದಾ, 1-2 ಸ್ಪೂನ್ ರವೆ ಹಾಕಿದ್ದಲ್ವಾ, ಅಷ್ಟಕ್ಕೆ ಸುಮಾರು 30 ಕೋಡ್ಬಳೆಗಳಾಗಿದ್ದಾವೆ. ಸೊ ನೀವು ಲಾರ್ಜ್ ಕ್ವಾಂಟಿಟಿಲಿ ಬೇಕು ಅಂದರೆ ಹಾಗೆ ಮಾಡ್ಕೋಬೋದು. ಆ್ಯಸ್ ಪರ್ ದಟ್ ಮೆಷರ್ಮೆಂಟ್ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಗೈಸ್, ಸೈಜು ನೀವು ದೊಡ್ಡದು ಚಿಕ್ಕದು, ಆ ರೌಂಡು ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಬಟ್ ಆ ತಿಕ್ನೆಸ್ ಬರುತ್ತೆ ನೋಡಿ, ಅದು ಮಾತ್ರ ಒಂದೇ ಸಮ ಇರಲಿ. ಒಂದು ಬ್ಯಾಚಲ್ಲಿ ತುಂಬ ಸಣ್ಣ ಒಂದು ದಪ್ಪ ಮಾಡಿದ್ರೆ ಸಣ್ಣ ಇರೋದು ಸೀದೋಗ್ಬಿಡತ್ತೆ. ಸೊ ಅದನ್ನು ಸ್ವಲ್ಪ ಮೇಂಟೈನ್ ಮಾಡಿ. ಅಂದರೆ ಈ ರಿಂಗ್ ಸೈಜ್ ವೇರಿ ಆಗ್ಬೋದು, ಬಿಗ್ ಆರ್ ಸ್ಮಾಲ್, ಆದರೆ ದಟ್ ಥಿಕ್ನೆಸ್ ಆಫ್ ದಿ ರಿಂಗ್ ಅದನ್ನು ಮಾತ್ರ ಮೇಂಟೈನ್ ಮಾಡಿ. ಒಂದೇ ಸಮ ಇರಲಿ ಒಂದು ಬ್ಯಾಚ್ಗೆ. ಗೈಸ್, ಇದು ನೋಡಿ ಆಯಿತು, ಹೊಂಬಣ್ಣಕ್ಕೆ ಬಂದಿದೆ. ತೆಗೆದು ಬಿಡೋಣ. ಗೈಸ್, ಟೇಸ್ಟಿ ಕ್ರಿಸ್ಪಿ ಕೋಡುಬಳೆ ರೆಡಿ. ನೋಡಿದ್ರಲ್ಲ ಗೈಸ್, ಕೋಡುಬಳೆ ಹೇಗೆ ಮಾಡೋದು ಅಂತ. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ತಿಂದು ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್.